ಹಲೋ ಎವ್ರಿವನ್, ಬಿ ವಿತ್ ಯು 4ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇ ಸಾರಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೀಕಿ ಜಿನಾನ್ಗೆ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತಾನೆ. ಜಿನಾನ್ ಮನೆಗೆ ಹೋಗ್ಬೇಕು ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಪ್ರೊಫೆಸರ್ ರೂಮಿಂದ ಏನೋ ಬಿದ್ದ ಸೌಂಡ್ ಕೇಳಿಸುತ್ತೆ. ಬಂದು ಚೆಕ್ ಮಾಡ್ತಾಳೆ. ಪ್ರೊಫೆಸರ್ ಮಂಚದ ಮೇಲಿಂದ ಕೆಳಗಡೆ ಬಿದ್ದೋಗಿರ್ತಾರೆ. ಸ್ಲೀಪ್ ವಾಕಿಂಗ್ ಟ್ಯಾಬ್ಲೆಟ್ಸ್ನ ನೋಡಿ ಡೈರಿನ ಚೆಕ್ ಮಾಡ್ತಾಳೆ. ಪ್ರೊಫೆಸರ್ ಸ್ಲೀಪ್ ವಾಕಿಂಗ್ ಮಾಡೋದ್ರ ಬಗ್ಗೆ ಬರ್ದಿರ್ತಾರೆ. ಆಗ ಅವಳಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಸರಿಯಾಗಿ ರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ಸ್ಲೀಪ್ ವಾಕಿಂಗ್ ಅಟ್ಯಾಕ್ ಆಗ್ತಾನೆ ಇರುತ್ತೆ ಅಂತ. ಜಿನಾನ್ ಪ್ರೊಫೆಸರ್ನ ಬೆಡ್ ಮೇಲೆ ಮಲಗ್ಸೋದಿಕ್ಕೆ ಅಂತ ಟ್ರೈ ಮಾಡ್ತಿರ್ತಾಳೆ. ಆಗ ಪ್ರೊಫೆಸರ್ ಜಿನಾನ್ಗೆ ಕಿಸ್ ಮಾಡ್ತಾರೆ. ಪ್ರಜ್ಞೆ ಬರ್ತಿದ್ದಾಗೆ ಜಿನಾನ್ ಹಿಂದೆ ಹೋಗಿ ಇದು ಆಕ್ಸಿಡೆಂಟ್ಲಿ ಆಗಿದ್ದು ಅಂತ ಹೇಳಿ ಪ್ರೊಫೆಸರ್ ರೂಮಿಂದ ಓಡ್ತಾ ಆಚೆ ಬರ್ತಾಳೆ. ಸೀಕಿಗೆ ಕಾಲ್ ಮಾಡ್ತಾಳೆ. ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಪ್ರೊಫೆಸರ್ ಮನೆ ಹತ್ರ ಬಂದು ಆಚೆ ನಿಂತಿರ್ತಾನೆ. ಸೀಕಿಗೆ ಗೊತ್ತಿರೋದಿಲ್ಲ ಅದು ಅವ್ರ ಅಣ್ಣನ ಮನೆ ಅಂತ. ಅವನು ಎಲೆಕ್ಟ್ರಾನಿಕ್ ಬೈಕ್ ತಗೊಂಡ್ ಬಂದಿರ್ತಾನೆ. ಕಾಮಿಕ್ ನಂಬರ್ 1 ಬಂದಿರೋದ್ರಿಂದ ಸೆಲೆಬ್ರೇಷನ್ ಮಾಡೋದಿಕ್ಕೆ ಜಿಯಾನ್ಗೆ ಎಲಿಮೇಟ್ ಕೂಡ ಆಗ್ತಾನೆ. ಪ್ರೊಫೆಸರ್ ಅಲ್ಲೇ ನಿಂತ್ಕೊಂಡು ಅವರಿಬ್ರು ನೋಡ್ತಾರೆ. ಜಿನಾನ್ ಸೀಕಿ ಹೊಟ್ಟೆನ ಇಟ್ಕೊಂಡಿರ್ತಾಳೆ. ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಪ್ರೊಫೆಸರ್ ಅವರಿಬ್ರು ಜೊತೆಲಿ ಇರೋದನ್ನ ನೋಡಿ ಅವರಿಗೆ ಜಲಸಿ ಆಗುತ್ತೆ. ನೆಕ್ಸ್ಟ್ ಇಬ್ರು ಕೂಡ ಫುಲ್ ಸಿಟಿ ಎಲ್ಲಾನು ಸುತ್ತಾ ಮಸ್ತಿ ಮಾಡ್ತಾ ಮನೆ ಹತ್ರ ಬರ್ತಾರೆ. ಆದ್ರೆ ಬೈಕು ನಿಲ್ಲೋದಿಲ್ಲ. ಮತ್ತೆ ಒಂದ್ ರೌಂಡ್ ಸಿಟಿನ ಸುತ್ತಾಡ್ಕೊಂಡ್ ಬರೋದಕ್ಕೆ ಹೋಗ್ತಾರೆ. ರಸ್ತೆ ಮಧ್ಯ ಬ್ಯಾಟ್ರಿ ಖಾಲಿ ಆಗುತ್ತೆ. ಬೈಕ್ ನ ತಳ್ಕೊಂಡು ಮನೆ ಹತ್ರ ಬರ್ತಾರೆ. ಪ್ರೊಫೆಸರ್ ನ ನೋಡ್ತೀವಿ. ಕಾರಲ್ಲಿ ಇವರಿಬ್ರು ಫಾಲೋ ಮಾಡ್ತಾ ಹಿಂದಲೇ ಮನೆ ಹತ್ರ ಬರ್ತಾರೆ. ಜಿನಾನ್ ಸೀಕಿ ಇಬ್ರು ಕೂಡ ಒಂದೇ ಮನೆ ಒಳಗಡೆ ಹೋಗ್ತಾರೆ. ಪ್ರೊಫೆಸರ್ ಅದನ್ನ ನೋಡಿ ಕಾರಿಂದ ಇಳಿದು ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ತಿರ್ತಾರೆ. ಅಲ್ಲಿಗೆ ವಾಚ್ಮ್ಯಾನ್ ಬಂದು ಇಲ್ಲಿ ನಿಂತ್ಕೊಂಡು ಯಾರು ನೋಡ್ತಿದ್ದೀರಾ, ಅವರು ನಿಮ್ಗೆ ಗೊತ್ತಾ? ಆಗ ಪ್ರೊಫೆಸರ್ ಹೇಳ್ತಾರೆ, ಈಗ ತಾನೇ ಅವರಿಬ್ರು ನೋಡ್ದೆ, ಅವರಿಬ್ರು ಒಂದೇ ಮನೇಲಿ ಇರ್ತಾರ. ಆಗ ವಾಚ್ಮ್ಯಾನ್ ಹೇಳ್ತಾರೆ, ಹೌದು, ಅವರಿಬ್ರು ಕ್ಯೂಟ್ ಕಪಲ್. ಅವ್ರ ಜೋಡಿ ನೋಡೋದಕ್ಕೆ ತುಂಬಾ ಮುದ್ದಾಗಿದೆ. ಅವ್ರ ಮಾತ್ ಕೇಳಿ ಪ್ರೊಫೆಸರ್ಗೆ ಫೀಲ್ ಆಗುತ್ತೆ. ಜಿನಾನ್ಗೆ ಕಾಲ್ ಮಾಡಿ, ಈಗ ತಾನೇ ನಿನಗೆ ಮೇಲ್ ಮಾಡಿದೀನಿ, ಇಂಪಾರ್ಟೆಂಟ್ ಕೆಲಸ ಇದೆ, ನಿನ್ನ ಹತ್ರ 10 ನಿಮಿಷ ಸಮಯ ಇದೆ, ಬೇಗ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾರೆ. ಜಿನಾನ್ ಪ್ರೊಫೆಸರ್ ಮಾತ್ ಕೇಳ್ತಿದ್ದಾಗೆ ಫಟಾಫಟ್ ಅಂತ ಮನೆಯಿಂದ ಆಚೆ ಬಂದು ಟ್ಯಾಕ್ಸಿ ಮಾಡ್ಕೊಂಡು ಪ್ರೊಫೆಸರ್ ಮನೆ ಕಡೆ ಹೊರಡ್ತಾಳೆ. ಪ್ರೊಫೆಸರ್ ದಾರಿಲಿ ಜಿನಾನ್ ನ ನೋಡಿ ಅವಳನ್ನ ಟ್ರಾಫಿಕ್ ಅಲ್ಲಿ ಸಿಕ್ಕಾಕ್ಸಿ ಬೇಗನೆ ಮನೆಗ್ ಬರ್ತಾರೆ. ಜಿನಾನ್ ಮನೆಗ್ ಬರೋದು ಲೇಟ್ ಆಗುತ್ತೆ. ಪ್ರೊಫೆಸರ್ ಬೇಗ ಬಂದು ಬಟ್ಟೆನ ಚೇಂಜ್ ಮಾಡಿ ಸೋಫಾ ಮೇಲೆ ಕೂತ್ಕೋತಾರೆ. ಜಿನಾನ್ಗೆ ಗೊತ್ತಾಗೋದಿಲ್ಲ ಅವಳನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಅವಳು ಸರಿಯಾದ ಸಮಯಕ್ಕೆ ಮನೆ ಹತ್ರ ಬಂದು ಡೋರ್ ಬೆಲ್ ನ ಮಾಡ್ತಾಳೆ. ಪ್ರೊಫೆಸರ್ ಗಟ್ಟಿಯಾಗಿ ಉಸಿರನ್ನ ಆಚೆ ಬಿಟ್ಟು ಡೋರ್ನ ಓಪನ್ ಮಾಡ್ತಾರೆ. ಆಗ ಅವಳು ಚೆಕ್ ಮಾಡ್ತಾಳೆ. ಪ್ರೊಫೆಸರ್ ನಿದ್ದೆಲಿ ಓಡಾಡ್ತಿಲ್ಲ ಅಲ್ವಾ? ಯಾಕಂದ್ರೆ ಪ್ರೊಫೆಸರ್ ಯಾವತ್ತೂ ಕೂಡ ಅವಳನ್ನ ರಾತ್ರಿ ಸಮಯದಲ್ಲಿ ಕೆಲ್ಸಕ್ಕೆ ಕರೆದಿರೋಲ್ಲ. ಪ್ರೊಫೆಸರ್ ಜಿನಾನ್ ಹತ್ರ ಸಾರಿ ಕೇಳಿ, ನಾನು ಕಿಸ್ ಬಿಟ್ಟು ಬೇರೆ ಏನು ಮಾಡ್ಲಿಲ್ಲ ತಾನೆ? ಆಗ ಜಿನಾನ್ ಹೇಳ್ತಾಳೆ, ಇಲ್ಲ, ನೀವೇನು ಮಾಡಿಲ್ಲ, ನಿಮ್ಗೆ ನಿಮ್ ಮೇಲೆ ನಂಬಿಕೆ ಇರ್ಲಿ. ಆಗ ಪ್ರೊಫೆಸರ್ ಜಿನಾನ್ ನ ನೋಡ್ತಾ ನೋಟಿಸ್ ಮಾಡ್ತಾರೆ. ಅವಳು ಹಾಕೊಂಡಿರೋ ಶರ್ಟ್ ತರನೇ ಮಾರ್ನಿಂಗ್ ಸೀಕಿ ಕೂಡ ಸೇಮ್ ಅದೇ ತರ ಇರೋ ಶರ್ಟ್ ನ ಹಾಕೊಂಡಿರ್ತಾನೆ. ಪ್ರೊಫೆಸರ್ ಅವಳನ್ನ ಕೇಳ್ತಾರೆ. ಆಗ ಜಿನಾನ್ ಹೇಳ್ತಾಳೆ, ಈ ಶರ್ಟ್ ನ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದು, ಇದು ಸ್ವಲ್ಪ ದೊಡ್ಡದಾಗಿದೆ. ಆಗ ಪ್ರೊಫೆಸರ್ ಕೆಲಸ ಮಾಡೋದಕ್ಕೆ ಹೇಳ್ತಾರೆ. ಅವಳು ಮೇಲ್ ಚೆಕ್ ಮಾಡಿ ರಾತ್ರಿ ಕೆಲಸ ಮಾಡ್ತಾ ಪ್ರೊಫೆಸರ್ ಬಗ್ಗೆ ಗೊಣಗ್ತಾ ಮಾತಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಪ್ರೊಫೆಸರ್ ಬಂದು, ನಾನ್ ನಿನಗೆ ಕಾಲ್ ಮಾಡ್ದೆ, ಯಾಕೆ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂತ ಕೇಳ್ತಾರೆ. ಆಗ ಜಿನಾನ್ ಹೇಳ್ತಾಳೆ, ನಾನು ನನ್ನ ಫ್ರೆಂಡ್ ಜೊತೆ ಸೆಲೆಬ್ರೇಷನ್ ಮಾಡೋದಿಕ್ಕೆ ಅಂತ ಹೋಗಿದ್ದೆ. ಎಲೆಕ್ಟ್ರಿಕ್ ಬೈಕ್ ತಗೊಂಡ್ ಬಂದಿದ್ರು. ಸಿಟಿ ರೌಂಡ್ ಆಗ್ತೋ, ಅದರಿಂದ ತುಂಬಾ ಖುಷಿ ಆಯ್ತು. ಆಗ ಪ್ರೊಫೆಸರ್ ಜೈ ಹೇಳ್ತಾರೆ, ಬೈಕ್ ಅಲ್ಲಿ ಸುತ್ತಾಡೋದು ಅಷ್ಟೊಂದು ಖುಷಿನ? ಆಗ ಜಿನಾನ್ ಹೇಳ್ತಾಳೆ, ಹೌದು, ತುಂಬಾನೇ ಖುಷಿ ಆಗುತ್ತೆ. ಈಗ ಮಾರ್ನಿಂಗ್ ಎದ್ದು ರೂಮಿಂದ ಆಚೆ ಬರ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ಅವಳಿಗೆ ಒಂದು ಚೀಟಿ ಸಿಗುತ್ತೆ. ಮನೆಯಿಂದ ಆಚೆ ಬಂತ ಬರ್ದಿರುತ್ತೆ. ಜಿನಾನ್ ಆಚೆ ಬಂದು ನೋಡ್ತಾಳೆ. ಪ್ರೊಫೆಸರ್ ಬೈಕ್ ನ ತಗೊಂಡ್ ಬಂದಿರ್ತಾರೆ. ಪ್ರೊಫೆಸರ್ ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಆಫೀಸ್ಗೆ ಈ ಬೈಕ್ ನಲ್ಲೇ ಹೋಗ್ತೀರಾ? ಆಗ ಪ್ರೊಫೆಸರ್ ಹೇಳ್ತಾರೆ, ಹೌದು, ಆದ್ರೆ ಈ ಬೈಕನ್ನ ನೀನೇ ಡ್ರೈವ್ ಮಾಡ್ಬೇಕು. ಜಿನಾನ್ ಖುಷಿಯಿಂದ ಎಲಿಮೇಟ್ ಹಾಕೊಂಡು ಯೋಚನೆ ಮಾಡ್ತಾಳೆ. ಪ್ರೊಫೆಸರ್ ಅವಳನ್ನ ಗಟ್ಟಿಯಾಗಿ ಇಟ್ಕೋತಾರೆ ಅಂತ. ಪ್ರೊಫೆಸರ್ ಅವಳನ್ನ ಇಟ್ಕೊಂಡು ಕೂತ್ಕೋತಾರೆ. ಆದ್ರೆ ಮಧ್ಯದಲ್ಲಿ ಒಂದು ಟೆಡಿ ಬೇರ್ ನ ಇಟ್ಟಿರ್ತಾರೆ. ಜಿನಾನ್ ಕನ್ಸೆಲ್ಲ ನೀರಲ್ಲಿ ಹೋಮ ಮಾಡ್ದಾಗುತ್ತೆ. ಆಗ
ಜಿನಾನ್ ಪ್ರೊಫೆಸರ್ನ ಕೇಳ್ತಾಳೆ, ನೀವು ಯಾವ ರೋಡಲ್ಲಿ ಹೋಗ್ತೀರಾ? ಆಗ ಪ್ರೊಫೆಸರ್ ಹೇಳ್ತಾರೆ, ಅದೇ ರೋಡಲ್ಲಿ ನೀವು ರಾತ್ರಿ ಎಲ್ಲ ಸುತ್ತಾಡುದ್ರಲ್ಲ. ಆಗ ಜಿನಾನ್ ಹೇಳ್ತಾಳೆ, ನಿಮ್ ಆಫೀಸು ಆ ರೋಡಲ್ಲಿ ಬರೋದಿಲ್ಲ. ಆಗ ಪ್ರೊಫೆಸರ್ ಹೇಳ್ತಾರೆ, ಪರವಾಗಿಲ್ಲ, ಸಿಟಿ ಎಲ್ಲಾನು ಸುತ್ಕೊಂಡು ಆಫೀಸ್ಗೆ ಹೋಗೋಣ. ಜಿನಾನ್ ಪ್ರೊಫೆಸರ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯ ಮೋಟಾರ್ ಸೈಕಲ್ ಬ್ಯಾಟ್ರಿ ಖಾಲಿಯಾಗುತ್ತೆ. ಆಗ ಪ್ರೊಫೆಸರ್ ಜೈ ಹೇಳ್ತಾರೆ, ಇದ್ರಲ್ಲಿ ಪೆಡಲ್ ಕೂಡ ಇದೆ. ಆಗ ಜಿನಾನ್ ಪೆಡಲ್ ತುಳ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ಪ್ರೊಫೆಸರ್ ದಾರಿ ಉದ್ದಕ್ಕೂ ಜಿನಾನ್ನ ನೋಡ್ತಾ ಕೂತಿರ್ತಾರೆ. ಇಬ್ರು ಕೂಡ ಆಫೀಸಿಗೆ ಬರ್ತಾರೆ. ಅಲ್ಲಿನ ಸ್ಟಾಫ್ ಜಿನಾನ್ನ ಪ್ರೊಫೆಸರ್ ಜೊತೆ ನೋಡಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಪ್ರೊಫೆಸರ್ ಯಾವತ್ತೂ ಕೂಡ ಅವ್ರ ಜೊತೆ ಹುಡುಗಿರ್ನ ಆಫೀಸ್ಗೆ ಕರ್ಕೊಂಡ್ ಬಂದಿರಲ್ಲ. ಎಲ್ರು ಕೂಡ ಇದನ್ನ ನೋಡಿ ಆಫೀಸ್ ನಲ್ಲಿ ಗಾಸಿಪ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಜಿನಾನ್ಗೆ ಸಿಕಿಯಿಂದ ಕಾಲ್ ಬರುತ್ತೆ. ಆಗ ಅವನು ಕೇಳ್ತಾನೆ, ನೀನು ಎಲ್ಲಿದ್ಯಾ? ರಾತ್ರಿ ಕೂಡ ಮನೆಗ್ ಬರ್ಲಿಲ್ಲ. ಈಗ್ಲೂ ಕೂಡ ನೀನು ನಿನ್ ಬಾಸ್ ಜೊತೆ ಕೆಲಸ ಮಾಡ್ತಿದ್ಯಾ? ನಿಮ್ ಬಾಸ್ ಎಷ್ಟು ಕೆಟ್ಟವ್ರು, ಅವರು ಮನುಷ್ಯರನ್ನ ಮಿಷಿನ್ ಅಂತ ಅನ್ಕೊಂಡಿದಾರ. ಎಷ್ಟ್ ಕೆಲಸ ಮಾಡಿಸ್ತಾರೆ ನಿನ್ ಜೊತೆ. ಇದ್ಯಾಕೋ ಜಾಸ್ತಿ ಆಯ್ತು. ಈಗ್ಲೇ ನಿನ್ ಆಫೀಸ್ಗೆ ಕಾಲ್ ಮಾಡಿ ನಿಮ್ ಬಾಸ್ ಮೇಲೆ ಕಂಪ್ಲೇಂಟ್ ಹೇಳ್ತೀನಿ. ನಾನ್ ನಿನ್ನ ಪ್ರೊಟೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಜಿನಾನ್ ಮೆಸೇಜ್ ಮಾಡಿ ಈ ರೀತಿ ಮಾಡ್ಬೇಡ ಅಂತ ಹೇಳ್ತಾಳೆ. ಆದ್ರೆ ಯಾವುದೇ ಪ್ರಯೋಜನ ಇರಲ್ಲ. ಜಿನಾನ್ ಫ್ರೆಂಡು ಪ್ರೊಫೆಸರ್ ಹತ್ರ ಬಂದು ಹೇಳ್ತಾನೆ, ಬೆಳಿಗ್ಗೆ ಯಾರೋ ಒಬ್ಬ ಹುಡುಗ ಕಾಲ್ ಮಾಡಿ ನಿಮ್ ಮೇಲೆ ಕಂಪ್ಲೇಂಟ್ ಹೇಳಿದ್ದಾರೆ. ಪ್ರೊಫೆಸರ್ ಜೈಗೆ ಅರ್ಥ ಆಗುತ್ತೆ ಅದು ಸಿಕ್ಕಿ ಅಂತ. ಮಿಸ್ ಊಗೆ ಕಾಲ್ ಮಾಡ್ತಾರೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಅಲ್ಲಿಗೆ ಮಿಸ್ ಊ ಬರ್ತಾರೆ. ಇವರು ಬೇರೆ ಯಾರು ಅಲ್ಲ, ಸಿಕ್ಕಿ ಜಿನಾನ್ ಇರೋ ಮನೆ ಓನರ್. ಅವರು ಸಿಕ್ಕಿನ ರೂಮ್ ಖಾಲಿ ಮಾಡೋದಿಕ್ಕೆ ಹೇಳ್ತಾರೆ. ಯಾಕಂದ್ರೆ ಅವ್ರ ಮಗಳು ಮದ್ವೆ ಇರುತ್ತೆ, ಅದಕ್ಕಾಗಿ ಮನೆನ ಸೇಲ್ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಮನೆ ಹುಡ್ಕಿದೀನಿ. ನಿನಗೆ ಜಿನಾನ್ಗೆ ಬೇರೆ ಬೇರೆ ಅಪಾರ್ಟ್ಮೆಂಟ್ ನೋಡಿದೀನಿ. ನೀವಿಬ್ರು ಜೊತೆಲಿರ್ತೀರಾ. ಒಂದ್ ಹುಡ್ಗ ಒಂದ್ ಹುಡ್ಗಿ ಜೊತೆಲಿರೋದು ಸರಿಯಲ್ಲ. ಮಿಸ್ ಊ ಮನೆಯಿಂದ ಆಚೆ ಬಂದು ಪ್ರೊಫೆಸರ್ ಜೈಗೆ ಕಾಲ್ ಮಾಡ್ತಾರೆ. ನೀವು ಹೇಗೆ ಹೇಳಿದ್ರಿ ನಾನು ಅದೇ ರೀತಿ ಮಾಡಿದ್ದೀನಿ. ಪ್ರೊಫೆಸರ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಜಿನಾನ್ ಇದ್ದ ಮನೆನ ಅವರು ಪರ್ಚೇಸ್ ಮಾಡಿರೋದಕ್ಕೆ. ಅದು ಕೂಡ ತುಂಬಾ ಒಳ್ಳೆ ಪ್ರೈಸ್ಗೆ. ಇದ್ರಿಂದ ನಮಗೆ ಅರ್ಥ ಆಗುತ್ತೆ ಪ್ರೊಫೆಸರ್ ಜೈ ಇದನ್ನೆಲ್ಲ ಮಾಡಿದ್ದಾರೆ ಅಂತ. ಸಿಕ್ಕಿ ಜಿನಾನ್ ಜೊತೆಲಿರೋದನ್ನ ಅವ್ರ ಕೈಲಿ ನೋಡೋದಿಕ್ಕಾಗಲ್ಲ. ಶಿವ್ ಆಫೀಸಿಗೆ ಬಂದಿರ್ತಾಳೆ. ಪ್ರೊಫೆಸರ್ಗೆ ಹೇಳ್ತಾಳೆ, ಬೇಬಿ 7 ದೊಡ್ಡ ಫ್ಯಾನ್ ನಾನು ಕೂಡ ಕಾರ್ಟೂನ್ ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಪ್ರೊಫೆಸರ್ ಅವಳ ಮಾತನ್ನ ಕೇಳಿ ಚೆನ್ನಾಗಿ ಬೈತಾರೆ. ಆಗ ಅವಳು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಿನಾನ್ ಕೂಡ ಬರ್ತಾಳೆ. ಅವಳು ನಾನೇ ಬೇಬಿ 7 ಅಂತ ಹೇಳೋದಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಶಿವ್ ಅವಳ ಮಾತನ್ನ ಕೇಳಿಸ್ಕೊಳ್ದಲೆ ಅಲ್ಲಿಂದ ಹೊರಟೋಗ್ತಾಳೆ. ಜಿನಾನ್ಗೂ ಕೂಡ ಕೆಲಸದ ಬಗ್ಗೆ ಮಾತಾಡೋದಿಕ್ಕೆ ಅಂತ ಆಫೀಸಿಂದ ಕಾಲ್ ಬರುತ್ತೆ. ಜೋಶಿನ್ ಕಂಪ್ನಿ ಬಾಸ್ ಬಗ್ಗೆ ಹೇಳ್ತಾ ಇವತ್ತವರು ಆಫೀಸಿಗೆ ಬರ್ತಾರೆ ಅಂತ ಹೇಳ್ತಾರೆ. ಜಿನಾನ್ ನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಅವರು ಬೇರೆ ಯಾರು ಅಲ್ಲ, ಪ್ರೊಫೆಸರ್ ಫ್ರೆಂಡ್ ಶಾವ್ಜು ಆಗಿರ್ತಾರೆ. ಶಾವ್ಜು ಅವ್ರ ಕ್ಯಾಬಿನ್ಗೆ ಬರ್ತಾರೆ. ಅಷ್ಟರಲ್ಲಾಗ್ಲೇ ಲೂಷನ್ ಕ್ಯಾಬಿನ್ಗೆ ಬಂದು ಕೂತಿರ್ತಾಳೆ ಬೇಬಿ 7 ನ ಪರ್ಚೇಸ್ ಮಾಡೋದಿಕ್ಕೆ. ಯಾಕಂದ್ರೆ ಅವಳು ತುಂಬಾನೇ ಫೇಮಸ್ ಆಗಿರ್ತಾಳೆ. ಆಗ ಶಾವ್ಜು ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ನಿನ್ ಕೈಲಾದ್ರೆ ಟ್ರೈ ಮಾಡು ಅಂತ ಹೇಳಿ ಅಲ್ಲಿಂದ ಎದ್ದೋಗಿ ಜಿನಾನ್ನ ಕ್ಯಾಬಿನ್ ಒಳಗಡೆ ಕಳಿಸ್ತಾರೆ. ಲೂಷಿನ್ ಜಿನಾನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಬೇಬಿ 7 ಜಿನಾನ್ ಅಂತ ಅವಳಿಗೆ ಗೊತ್ತಿರೋದಿಲ್ಲ. ಲೂಷಿನ್ ಜಿನಾನ್ನ ಅವಳ ಕಂಪ್ನಿಗೆ ಬರೋದಿಕ್ಕೆ ಆಫರ್ ಮಾಡ್ತಾಳೆ. ಆದ್ರೆ ಜಿನಾನ್ ಅವಳ ಮಾತಿಗೆ ಒಪ್ಪೋದಿಲ್ಲ. ಯಾಕಂದ್ರೆ ಅವಳಿಗಾಗ್ಲೇ ಒಂದ್ಸಾರಿ ಮೋಸ ಆಗಿರುತ್ತೆ. ಮತ್ತೊಂದ್ ಕಡೆ ಶಿವ್ ಕೂಡ ಆಫೀಸಿಗೆ ಬಂದಿರ್ತಾಳೆ. ಆಗ ಶಾವ್ಜು ಹೇಳ್ತಾರೆ, ಬೇಬಿ 7 ಬೇರೆ ಯಾರು ಅಲ್ಲ, ಜಿನಾನ್ ಅಂತ. ಆಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಕ್ಯೂಟ್ ಆಗಿರೋ ಹುಡುಗ ಅಂತ ಅನ್ಕೊಂಡಿರ್ತಾಳೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಜಿನಾನ್ನ ಹುಡ್ಕೋದಿಕ್ಕೆ ಹೊರ್ಗಡೆ ಹೋಗ್ತಿರ್ತಾನೆ. ಯಾಕಂದ್ರೆ ಅವಳು ತುಂಬಾ ಸಮಯದಿಂದ ಮನೆಗ್ ಬಂದಿರಲ್ಲ. ಅಷ್ಟರಲ್ಲಿ ಮನೆ ಓನರ್ ಕೂಡ ಅಲ್ಲಿಗೆ ಬರ್ತಾರೆ. ಅವ್ರ ಮನೆ ಖಾಲಿ ಮಾಡೋದಿಕ್ಕೆ ಅವನಿಗೆ ಸಹಾಯ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಸಿಕ್ಕಿ ಹೇಗೋ ತಪ್ಪಿಸ್ಕೊಂಡು ಜಿನಾನ್ನ ಹುಡುಕ್ತಾ ಬರ್ತಾನೆ. ರಾತ್ರಿ ಪ್ರೊಫೆಸರ್ ಹೇಳ್ತಾರೆ, ಬೆಳಿಗ್ಗೆಗೆ ಬಿಸ್ನೆಸ್ ಟ್ರಿಪ್ ಹೋಗ್ಬೇಕು, ಇವತ್ ರಾತ್ರಿ ಇಲ್ಲೇ ಮಲ್ಕೋ. ಜಿನಾನ್ ಬೆಳಿಗ್ಗೆನೆ ಸಿಕ್ಕಿಗೆ ಕಾಲ್ ಮಾಡಿರ್ತಾಳೆ, ನಾನು ಬಾಸ್ ಜೊತೆ ಬಿಸ್ನೆಸ್ ಟ್ರಿಪ್ ಹೋಗ್ತಿದ್ದೀನಿ, ಇವತ್ತು ಕೂಡ ಮನೆಗ್ ಬರೋದಿಕ್ಕಾಗಲ್ಲ. ಸಿಕ್ಕಿ ಮಾತಾಡೋಷ್ಟ್ರಲ್ಲಿ ಕಾಲನ್ನ ಕಟ್ ಮಾಡ್ತಾಳೆ. ಅದರಿಂದ ಅವನು ಏನನ್ನು ಕೂಡ ಮಾತಾಡೋದಿಕ್ಕಾಗಲ್ಲ. ಮತ್ತೊಂದ್ ಕಡೆ ಲೂಷಿನ್ ಹೇಗಾದ್ರೂ ಮಾಡಿ ಸಿಕ್ಕಿನ ಅವಳ ಕಂಪ್ನಿಗೆ ಸೇರಿಸ್ಕೋಬೇಕು ಅಂತ ಅವನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಸಿಕ್ಕಿ ಅವಳ ಎದುರುಗಡೆನೆ ನಿಂತಿರ್ತಾನೆ. ಅವನು ಕ್ಯಾಬ್ಗಾಗಿ ವೇಟ್ ಮಾಡ್ತಿರ್ತಾನೆ. ಆಗ ಲೂಷಿನ್ ನೀನ್ ಎಲ್ಲೋಗ್ಬೇಕು ಅಂತ ಕೇಳ್ತಾಳೆ. ಆಗ ಅವನು ಶಾವ್ ಸಿಟಿಗೆ ಅಂತ ಹೇಳ್ತಾನೆ. ಆಗವಳು ನಾನು ಕೂಡ ಅಲ್ಲೇ ಹೋಗ್ತಿದ್ದೀನಿ, ನಿನ್ನ ಡ್ರಾಪ್ ಮಾಡ್ತೀನಿ. ಆಗ ಸಿಕ್ಕಿ ಹೇಳ್ತಾನೆ, ನನಗೆ ನಿನ್ ಅವಶ್ಯಕತೆ ಇಲ್ಲ, ನಾನು ಟ್ಯಾಕ್ಸಿಲ್ ಹೋಗ್ತೀನಿ. ಆಗ ಲೂಷಿನ್ ಹೇಳ್ತಾಳೆ, ಟ್ಯಾಕ್ಸಿ ಬರಲ್ಲ. ಆಗ ಸಿಕ್ಕಿ ನೋಡ್ತಾನೆ, ಅಲ್ಲಿ ಟ್ಯಾಕ್ಸಿ ಇರೋದಿಲ್ಲ, ಅರ್ಧ ಗಂಟೆಲಿ ಮೀಟಿಂಗ್ ಇರುತ್ತೆ, ಅದರಿಂದ ಕಾರಲ್ಲಿ ಹೋಗಿ ಕುತ್ಕೋತಾನೆ. ಆಗ ಲೂಷಿನ್ ಹೇಳ್ತಾಳೆ, ನನ್ನ ಮೈಂಡ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ, ನಿನ್ನ ಅಲ್ಲಿಗೆ ಡ್ರಾಪ್
ಡ್ರಾಪ್ ಮಾಡಲ್ಲ. ಆಗ ಸಿಕ್ಕಿ ಹೇಳ್ತಾನೆ, ನೀನ್ ನನ್ ಜೊತೆ ತಮಾಷೆ ಮಾಡ್ತಿಲ್ಲ ತಾನೆ. ಲೂಷಿನ್ ಆ ಸಮಯನ ಅವಳಿಗೆ ಅಡ್ವಾಂಟೇಜ್ ಆಗಿ ತಗೋತಾಳೆ. ಅವಳು ಹೇಳ್ತಾಳೆ, ನಿನ್ಗೆ ನನ್ ಸಹಾಯ ಬೇಕು ಅನ್ಸಿದ್ರೆ ನನ್ ಜೊತೆ ಸರಿಯಾಗಿ ಮಾತಾಡು. ಆದ್ರೆ ಸಿಕ್ಕಿ ಅವಳ ಜೊತೆ ಸರಿಯಾಗಿ ಮಾತಾಡಲ್ಲ. ಆದ್ರೂ ಕೂಡ ಅವನು ಹ್ಯಾಂಡ್ಸಮ್ ಆಗಿರೋದ್ರಿಂದ ಶಾವ್ ಸಿಟಿಗೆ ಅವನನ್ನ ಡ್ರಾಪ್ ಮಾಡೋದಕ್ಕೆ ಒಪ್ಕೋತಾಳೆ. ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಒಂದ್ ಹಳ್ಳಿಗೆ ಬರ್ತಾರೆ. ಅಲ್ಲಿ ತುಂಬಾ ಕೆಸರು ಇರುತ್ತೆ. ಲೂಷಿನ್ಗೆ ದಾರಿ ಗೊತ್ತಿರೋದಿಲ್ಲ. ಸಿಕ್ಕಿ ಕೇಳ್ತಾನೆ, ನನ್ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಆಗ ಲೂಷಿನ್ ಹೇಳ್ತಾಳೆ, ನಾವ್ ದಾರಿ ತಪ್ಪಿಸ್ಕೊಂಡಿದೀವಿ. ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನನ್ ಕಂಪ್ನಿಗೆ ಬಂದು ಜಾಯ್ನ್ ಆಗು. ಆದ್ರೆ ಸಿಕ್ಕಿ ಅವಳ ಕಂಪ್ನಿಗೆ ಜಾಯ್ನ್ ಆಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಲೂಷಿನ್ ಅವನನ್ನ ಒಪ್ಸೋದಿಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಆಗ ಅವಳು ಹೇಳ್ತಾಳೆ, ಫಾಸ್ಟ್ ಅಲ್ಲಿ ಆಗಿದ್ದನ್ನೆಲ್ಲ ಮರ್ತ್ಬಿಡು, ನಾವು ಹೊಸ್ದಾಗಿ ಶುರು ಮಾಡೋಣ. ನೀನ್ ನನಗೆ ಏನೆಲ್ಲ ಹೇಳಿದ್ಯಾ ಅದಕ್ಕೆಲ್ಲ ನಾನ್ ನಿನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾಳೆ. ಆಗ ಸಿಕ್ಕಿ ಹೇಳ್ತಾನೆ, ನಾನ್ ಏನೆಲ್ಲ ಹೇಳಿದ್ದೀನಿ ಅದೆಲ್ಲ ನಿಜಾನೇ ಅಲ್ವಾ? ನೀ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಆಗ ಲೂಷಿನ್ ಹೇಳ್ತಾಳೆ, ಅದು ಯಾಕೆ? ಆಗ ಸಿಕ್ಕಿ ಹೇಳ್ತಾನೆ, ಥ್ರಿಲ್ಲರ್ ಕ್ಲಾತ್ ಕಾಮಿಕ್ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತೀಯ, ಅದನ್ನ ಪೂರ್ತಿ ಕೂಡ ಮಾಡಿಲ್ಲ. ಆಗ ಲೂಷಿನ್ಗೆ ಅದ್ರ ಹೆಸರು ಕೇಳ್ತಿದ್ದಾಗೆ ಕೋಪ ಬರುತ್ತೆ. ಅವನನ್ನ ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾಳೆ. ಆಗ ಸಿಕ್ಕಿ, ನನ್ಗೇನು ನಿನ್ ಕಾರಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಾರಿಂದ ಇಳಿತಾನೆ. ಆಗ ಅವ್ನ ಶೂಸು ಗಲೀಜಾಗುತ್ತೆ. ಲೂಷಿನ್ ಅವನನ್ನ ನೋಡಿ ನಗ್ತಾ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಳೆ. ಆದ್ರೆ ಅವಳ ಕಾರ್ ಕೂಡ ಕೆಟ್ಟೋಗುತ್ತೆ. ಈ ಸಾರಿ ಸಿಕ್ಕಿ ಲೂಷಿನ್ ನೋಡಿ ನಗ್ತಾನೆ. ಆಗ ಅವಳು ಕಾರಿಂದ ಇಳಿದು, ನೀನು ನನ್ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಹೇಗ್ ಬೇಕಾದ್ರೂ ಇಲ್ಲಿಂದ ಹೋಗ್ತೀನಿ, ನೀನು ನಿನ್ ಬಗ್ಗೆ ನೋಡ್ಕೋ ಅಂತ ಹೇಳಿ ಫೋನಲ್ಲಿ ಸಿಗ್ನಲ್ ಹುಡ್ಕೋದಿಕ್ಕೆ ಅಂತ ಹೋಗ್ತಾಳೆ. ಸಿಕ್ಕಿ ಮತ್ತೆ ಅವಳನ್ನ ನೋಡಿ ನಗ್ತಾನೆ. ಮತ್ತೊಂದ್ ಕಡೆ ಜಿನಾನ್ ಪ್ರೊಫೆಸರ್ ನ ನೋಡ್ತೀವಿ. ಅವರು ಏರ್ಪೋರ್ಟ್ ಅಲ್ಲಿ ಇರ್ತಾರೆ. ಅಲ್ಲಿ ಜಿನಾನ್ ಒಂದ್ ಪೋಸ್ಟ್ ನ ನೋಡ್ತಾಳೆ. ಫೈರ್ ಬಾಕ್ಸ್ ಕೂಡ ಇದೆ ಅಂತ ಇರುತ್ತೆ. ಜಿನಾನ್ ಪ್ರೊಫೆಸರ್ ನ ಕೇಳ್ತಾಳೆ, ಫೈರ್ ಬಾಕ್ಸ್ ನೋಡೋದಿಕ್ಕೆ ಅಲ್ಲಿಗೆ ಹೋಗೋಣ. ಆಗ ಪ್ರೊಫೆಸರ್ ಹೋಗೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಅದರಿಂದ ಜಿನಾನ್ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ. ಮತ್ತೊಂದ್ ಕಡೆ ಸಿಕ್ಕಿ ಲೂಷಿನ್ ನ ನೋಡ್ತೀವಿ. ಇಂದ ಹೋಗೋದಿಕ್ಕೆ ಅಂತ ಸಿಗ್ನಲ್ ನ ನೋಡ್ತಿರ್ತಾರೆ. ಆಗ ಸಿಕ್ಕಿ ಫೋನ್ ಅಲ್ಲಿ ಸಿಗ್ನಲ್ ಬರುತ್ತೆ. ಲೂಷಿನ್ ಅವನ ಕೈಲಿಂದ ಫೋನ್ ನ ಕಿತ್ಕೊಂಡು ಫಟಾಫಟ್ ಅಂತ ಟ್ಯಾಕ್ಸಿನ ಬುಕ್ ಮಾಡ್ತಾಳೆ. ಮತ್ತೊಂದ್ ಕಡೆ ಜಿನಾನ್ ಆ ಪೋಸ್ಟ್ ಫೋಟೋನ ತಗೊಂಡು ಫೋನ್ ಅಲ್ಲಿ ಅಪ್ಲೋಡ್ ಮಾಡಿ ನನ್ಗೆ ಇಲ್ಲಿಗೆ ಹೋಗೋದಿಕ್ಕೆ ಇಷ್ಟ ಅಂತ ಬರೀತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಷಿನ್ ಸಿಕ್ಕಿನ ನೋಡ್ತೀವಿ. ಟ್ಯಾಕ್ಸಿನ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅದು ಟೈರ್ ಗಾಡಿ, ಅವ್ರ ಹತ್ರ ಬೇರೆ ಆಪ್ಷನ್ ಇರಲ್ಲ. ಆ ಗಾಡಿ ಮೇಲೆ ಕುತ್ಕೊಂಡು ಹೋಗ್ತಾರೆ. ಆ ಗಾಡಿನ ನಡೆಸ್ತಾ ಇದ್ದ ವ್ಯಕ್ತಿ ಹೇಳ್ತಾರೆ, ಇದು ಫೀಲ್ಡ್ ಏರಿಯಾ, ಇಲ್ಲಿಗೆ ಟ್ಯಾಕ್ಸಿ ಬರೋದಿಕ್ಕಾಗಲ್ಲ, ಆದ್ರಿಂದ ಎತ್ತಿನ ಗಾಡಿ ನಿಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿದೆ. ಹೊರಗಡೆ ಟ್ಯಾಕ್ಸಿ ನಿಮ್ಗಾಗಿ ಕಾಯ್ತಾ ಇದೆ. ಸಿಕ್ಕಿ ಅವನ್ ಫೋನ್ ಅಲ್ಲಿ ಜಿನಾನ್ ಹಾಕಿದ್ದ ಪೋಸ್ಟ್ ನ ನೋಡ್ತಾನೆ. ಲೂಷಿನ್ ಕೂಡ ಅವಳ ಫೋನ್ ಅನ್ನ ನೋಡಿ ಅವನನ್ನ ಪ್ರಶ್ನೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ನೀನು ಕೂಡ ಇದಕ್ಕಾಗಿ ಬಂದಿದ್ಯಾ? ಆದ್ರೆ ಸಿಕ್ಕಿ ಅವಳ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಲೂಷಿನ್ ಮತ್ತೆ ಅವನನ್ನ ಕಂಪ್ನಿಗೆ ಜಾಯ್ನ್ ಆಗೋದಿಕ್ಕೆ ಹೇಳ್ತಾಳೆ. ಆಗ್ಲೂ ಕೂಡ ಸಿಕ್ಕಿ ಒಪ್ಪೋದಿಲ್ಲ. ಆಗ ಲೂಷಿನ್ ಹೇಳ್ತಾಳೆ, ಥ್ರಿಲ್ಲರ್ ಕ್ಲಾತ್ ಕಂಪ್ಲೀಟ್ ಮಾಡಿದ್ರು ಕೂಡ ನೀನು ನನ್ನ ಕಂಪ್ನಿಗೆ ಜಾಯ್ನ್ ಆಗೋದಿಲ್ವಾ? ಆಗ ಸಿಕ್ಕಿಗೆ ತುಂಬಾ ಖುಷಿಯಾಗಿ, ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ನೀನು ನನ್ನ ಮಾತನ್ನ ಎಷ್ಟು ಬೇಗ ನಂಬದೆ, ಬೇರೆಯವ್ರನ್ನ ನಂಬಿಸೋದು ಅಷ್ಟು ಕಷ್ಟ ಏನಲ್ಲ, ಆದ್ರೆ ಯಾರಿಗೆ ಏನ್ ಕೊಡ್ಬೇಕೋ ಅದನ್ನೇ ಕೊಡ್ಬೇಕು. ಆಗ ಸಿಕ್ಕಿ ಹೇಳ್ತಾನೆ, ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಮತ್ತೊಂದ್ ಕಡೆ ಪ್ರೊಫೆಸರ್ ನ ನೋಡ್ತೀವಿ. ಜಿನಾನ್ ಹಾಕಿದ ಪೋಸ್ಟ್ ನ ನೋಡಿ ಆನ್ಲೈನ್ ಅಲ್ಲಿ 2 ಟಿಕೆಟ್ ನ ಬುಕ್ ಮಾಡ್ತಾರೆ. ಕೆಲ್ಸ ಮುಗಿದ ತಕ್ಷಣ ಜಿನಾನ್ ಪ್ರೊಫೆಸರ್ ಹತ್ರ ಬಂದು ಹೇಳ್ತಾಳೆ, ನಿಮ್ ತಾತನ್ಗೆ ನಮ್ ಮೇಲೆ ಅನುಮಾನ ಬಂತೆ, ಎಲ್ಲಾದ್ರೂ ಹೊರ್ಗಡೆ ಹೋಗಿ ಫೋಟೋ ತಗೊಂಡು ಅವರಿಗೆ ಕಳಿಸ್ಬೇಕು. ಆದ್ರೆ ಪ್ರೊಫೆಸರ್ ಅವಳ ಮಾತನ್ನ ನಂಬೋದಿಲ್ಲ. ಆಗಳು ತಾತ ಮಾಡಿದ ಮೆಸೇಜ್ ನ ತೋರಿಸ್ತಾಳೆ. ಮತ್ತೊಂದ್ ಕಡೆ ಸಿಕ್ಕಿ ಲೂಷಿನ್ ನ ನೋಡ್ತೀವಿ. ಅವರು ಟ್ಯಾಕ್ಸಿಲೆ ಕುತ್ಕೊಂಡು ಶಾವ್ ಸಿಟಿಗೆ ಹೋಗ್ತಾರೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜಿನಾನ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಹತ್ರ ತುಂಬಾ ಫೋಟೋಸ್ ತಗೋತಾರೆ. ಜಿನಾನ್ ಪ್ರೊಫೆಸರ್ ಫೋಟೋನ ತೆಗೆದ್ರೆ ಪ್ರೊಫೆಸರ್ ಜಿನಾನ್ ಫೋಟೋನ ತೆಗಿತಾರೆ. ಆದ್ರೆ ಜಿನಾನ್ ಫೋಟೋ ಬ್ಲರ್ ಆಗಿ ಬಂದಿರುತ್ತೆ. ಸ್ವಲ್ಪ ಸಮಯ ಸುತ್ತಾಡದ್ಮೇಲೆ ಜಿನಾನ್ ನ ಫೈರ್ ಬಾಕ್ಸ್ ತೋರ್ಸೋದಿಕ್ಕೆ ಅಂತ ಕರ್ಕೊಂಡ್ ಬರ್ತಾರೆ. ಜಿನಾನ್ಗೆ ಫುಲ್ ಖುಷಿಯಾಗಿರುತ್ತೆ. ಜಿನಾನ್ ಟಿಕೆಟ್ ತಗೊಳ್ಳೋದಿಕ್ಕೆ ಅಂತ ಕೌಂಟರ್ಗೆ ಬರ್ತಾಳೆ. ಆದ್ರೆ ಟಿಕೆಟ್ ಎಲ್ಲ ಖಾಲಿ ಆಗಿರುತ್ತೆ. ಪ್ರೊಫೆಸರ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತಾರಲ್ವಾ, ಟಿಕೆಟ್ ನ ತಗೋತಾರೆ. ಮತ್ತೊಂದ್ ಕಡೆ ಲೂಷಿನ್ ಸಿಕ್ಕಿ ಇಬ್ರು ಕೂಡ ಆಗ್ಲೇ ಬಂದಿರ್ತಾರೆ. ಇಬ್ರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಸಿಕ್ಕಿ ಫೋನ್ ಅಲ್ಲಿ ಜಿನಾನ್ ಹಾಕಿದ್ದ ಪೋಸ್ಟ್ ನ ನೋಡಿ ಖಂಡಿತ ಅವಳು ಇಲ್ಲಿಗೆ ಬರ್ತಾಳೆ ಅಂತ ಯೋಚನೆ ಮಾಡ್ತಿರ್ತಾನೆ. ಲೂಷಿನ್ ಸಿಕ್ಕಿನ ನೋಡಿ, ನೀನು ಜಿನಾನ್ ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಆ ರೀತಿ ಎಲ್ಲ ಏನು ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಲೂಷಿನ್ ಸಿಕ್ಕಿನ ಮತ್ತೆ ಕೇಳ್ತಾಳೆ. ಆಗ ಅವನ್ಗೆ ಕೋಪ ಬರುತ್ತೆ. ಹೌದು, ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ಅವಳಿಗಾಗಿ ಇಷ್ಟೊತ್ತು ಇಲ್ಲೇ ಕಾಯ್ಬೇಕು, ಅವಳು ಅವಳ ಬಾಸ್ ಜೊತೆ ಇರ್ತಾಳೆ. ಆಗ ಸಿಕ್ಕಿ ಹೇಳ್ತಾನೆ, ಅದೇನಾದ್ರೂ ಆಗಿರ್ಲಿ, ನನ್ಗೆ ನಿನ್ ಜೊತೆ ಇರೋದಕ್ಕೆ ಇಲ್ಲಿ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆಗ ಲೂಷಿನ್, ಸರಿ
ನೀನು ನಿನ್ ದಾರಿಲಿ ಹೋಗು, ನಾನು ನನ್ನ ದಾರಿಲಿ ಹೋಗ್ತೀನಿ ಅಂತ ಹೇಳಿ ಇಬ್ರು ಕೂಡ ಬೇರೆ ದಾರಿಲಿ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ಲೂಷಿನ್ ಸೀಕಿ ಹಿಂದೆಲೆ ಬರ್ತಿರ್ತಾಳೆ. ಸೀಕಿ ಅವಳು ಬರೋದನ್ನ ನೋಟಿಸ್ ಮಾಡಿ ನೀನ್ ಯಾಕೆ ನನ್ನಿಂದಲೇ ಬರ್ತಿದ್ಯಾ ಅಂತ ಕೇಳ್ತಾನೆ. ಆಗಳು ಬೇರೆ ದಾರಿಲಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಯಾವ ದಾರಿಲಿ ಹೋಗ್ಬೇಕು ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಅವಳ ಕಾಲಲ್ಲಿ ತುಂಬಾ ನೋವಾಗ್ತಾ ಇರುತ್ತೆ. ಇನ್ನೇನು ಬೀಳೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಸೀಕಿ ಬಂದು ಅವಳನ್ನ ಇಟ್ಕೋತಾನೆ. ಆಗ ಅವಳಿಗೆ ಬೈಯೋದಿಕ್ಕೆ ಶುರು ಮಾಡ್ತಾನೆ. ನಿನ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳೋದಿಕ್ಕಾಗಲ್ವಾ? ಆಗ ಲೂಷಿನ್ ಹೇಳ್ತಾಳೆ, ಇಲ್ಲ ನನ್ಗೇನು ನಿನ್ ಸಹಾಯ ಬೇಡ, ನೀನು ಹೋಗಬಹುದು. ಆಗ ಸೀಕಿ ಅವನ್ ಪಾಡಿಗೆ ಅವನು ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ಲೂಷಿನ್ ಹಿಂದೆಯಿಂದ ಅವನ್ ಬಟ್ಟೆನ ಇಟ್ಕೊಂಡು ನನ್ನನ್ನ ಆ ಬೆಂಚ್ವರೆಗೂ ಕರ್ಕೊಂಡೋಗು ಅಂತ ಹೇಳ್ತಾಳೆ. ಆಗ ಸೀಕಿ ಅವಳ ಕೈನ ಇಟ್ಕೊಂಡು ಕರ್ಕೊಂಡ್ ಬಂದು ಕೂರಿಸ್ತಾನೆ. ಸೀಕಿ ಅವಳ ಕಾಲ್ ನೋಡ್ತಾನೆ. ಕಾಲು ಗಾಯ ಆಗಿರುತ್ತೆ. ಬ್ಯಾಂಡೇಜ್ ತಗೊಂಡ್ ಬರೋದಿಕ್ಕೆ ಅಂತ ಓಡೋಗ್ತಾನೆ. ಅವನು ಲೂಷಿನ್ ಕೇರ್ ಮಾಡ್ತಿರೋದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜಿನಾನ್ನ ನೋಡ್ತೀವಿ. ಜಿನಾನ್ ಆಟ ಆಡೋದಿಕ್ಕೆ ಅಂತ ಕೇಳ್ತಾಳೆ. ಆದ್ರೆ ಪ್ರೊಫೆಸರ್ ಅದು ಸೇಫ್ ಅಲ್ಲ, ಇದು ಸೇಫ್ ಅಲ್ಲ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಟೈಲ್ಸ್ ಮಿಷಿನ್ ಹತ್ರ ಬರ್ತಾರೆ. ಜಿನಾನ್ ಅವಳಿಗಾಗಿ ಒಂದು ಟೈಲ್ಸ್ ನ ಗೆಲ್ಲೋದಿಕ್ಕೆ ಅಂತ ಹೇಳ್ತಾಳೆ. ಆದ್ರೆ ಪ್ರೊಫೆಸರ್ ಒಪ್ಪೋದಿಲ್ಲ. ಜಿನಾನ್ ಅವ್ರ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆಗ ಪ್ರೊಫೆಸರ್ ಒಪ್ಕೋತಾರೆ. ಆದ್ರೆ ಒಂದ್ ಟೈಲ್ ನ ಕೂಡ ಗೆಲ್ಲೋದಿಕ್ಕಾಗಲ್ಲ. ಆಗ ಹೇಳ್ತಾರೆ ಇದು ಮಕ್ಕಳಾಡೋ ಆಟ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅವ್ರು ಹೋಗ್ತಿದ್ದಾಗೆ ಸೀಕಿ ಲೂಷಿನ್ ಇಬ್ರು ಕೂಡ ಅದೇ ಜಾಗಕ್ಕೆ ಬರ್ತಾರೆ. ಒಂದು ಮಿಷಿನ್ ಅಲ್ಲಿ ಸ್ಲಿಪ್ಪರ್ ಕೂಡ ಇಟ್ಟಿರ್ತಾರೆ. ಸೀಕಿ ಹೇಳ್ತಾನೆ, ನಿನ್ಗಾಗಿ ಒಂದ್ ಜೊತೆ ಸ್ಲಿಪ್ಪರ್ ತಗೊಂಡ್ ಬರ್ತೀನಿ. ಆಗ ಲೂಷಿನ್ ಹೇಳ್ತಾಳೆ, ನಿನ್ ಕೈಲಿ ಈ ಸ್ಲಿಪ್ಪರ್ ನ ತಗೊಳೋದಿಕ್ಕಾಗತ್ತಾ? ಸೀಕಿ ಆ ಸ್ಲಿಪ್ಪರ್ ನ ಒಂದೇ ಸಾರಿ ತಗೋತಾನೆ. ಲೂಷಿನ್ ಅದನ್ನ ನೋಡಿ ತುಂಬಾ ಇಂಪ್ರೆಸ್ ಆಗಿ ನೀನೇ ಹಾಕು ಅಂತ ಕಾಲುನ ಮುಂದೆ ಮಾಡ್ತಾಳೆ. ಆಗ ಸೀಕಿ ಹೇಳ್ತಾನೆ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ ಯಾಕೆ ನಿನಗಾಕನ? ಆಗ ಲೂಷಿನ್ ಹೇಳ್ತಾಳೆ, ನೀನ್ ಹಾಕ್ಲಿಲ್ಲ ಅಂದ್ರೆ ನಾನು ಈ ಸ್ಲಿಪ್ಪರ್ ನ ಹಾಕೊಳ್ಳೋದಿಲ್ಲ. ಆಗ ಸೀಕಿನೇ ಅವಳ ಕಾಲ್ಗೆ ಸ್ಲಿಪ್ಪರ್ ಹಾಕ್ತಾನೆ. ಯಾಕಂದ್ರೆ ಅವಳ ಕಾಲ್ಗೆ ಗಾಯ ಆಗಿರುತ್ತೆ. ಲೂಷಿನ್ಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ತುಂಬಾನೇ ಖುಷಿ ಆಗ್ತಿರುತ್ತೆ. ಮತ್ತೆ ಪ್ರೊಫೆಸರ್ ಜಿನಾನ್ನ ನೋಡ್ತೀವಿ. ಅವರು ಒಂದು ರೆಸ್ಟೋರೆಂಟ್ ಗೆ ಬಂದಿರ್ತಾರೆ. ಅಲ್ಲಿ ಒಂದು ಗೇಮ್ ಇರುತ್ತೆ. ಎಷ್ಟು ಟೈಲ್ಸ್ ನ ಗೆದ್ದು ಹೊರ್ಗಡೆ ತೆಗಿತಾರೆ ಅಷ್ಟು ಕ್ರ್ಯಾಪ್ಸ್ ತಿನ್ನೋದಿಕ್ಕೆ ಸಿಗುತ್ತೆ. ಪ್ರೊಫೆಸರ್ ತುಂಬಾ ಚೆನ್ನಾಗಿ ಗೇಮ್ ಮಾಡಿ ತುಂಬಾ ಟೈಲ್ಸ್ ನ ಹೊರ್ಗಡೆ ತೆಗಿತಾರೆ. ಜಿನಾನ್ ಅದನ್ನ ನೋಡಿ ಆಶ್ಚರ್ಯ ಆಗುತ್ತೆ. ಆಗ ಪ್ರೊಫೆಸರ್ ಹೇಳ್ತಾರೆ, ನಾನು ಹೇಳಿಲ್ವಾ ಇದು ಮಕ್ಕಳಾಡೋ ಆಟ ಅಂತ? ಮತ್ತೊಂದ್ ಕಡೆ ಸೀಕಿ ಕೂಡ ಟೈಲ್ಸ್ ನ ಗೆದ್ಕೊಳ್ಳೋದಿಕ್ಕೆ ಅಂತ ನೋಡ್ತಾನೆ. ಆದ್ರೆ ಈ ಸಾರಿ ಒಂದ್ ಟೈಲ್ ನು ಕೂಡ ಅವನ ಕೈಲಿ ಗೆಲ್ಲೋದಿಕ್ಕಾಗಲ್ಲ. ಸೀಕಿನ ಈ ರೀತಿ ನೋಡಿ ಲೂಷಿನ್ಗೆ ನಗು ಬರ್ತಿರುತ್ತೆ. ಇಬ್ರು ಕೂಡ ಹೊರ್ಗಡೆ ಬರ್ತಿದ್ದಾಗೆ ಕಾಟನ್ ಕ್ಯಾಂಡಿ ಶಾಪ್ ನೋಡ್ತಾರೆ. ಸೀಕಿ ಅದನ್ನ ನೋಡ್ತಿದ್ದಾಗೆ ಅಲ್ಲೇ ನಿಂತ್ಕೋತಾನೆ. ಆಗ ಲೂಷಿನ್ ಕೇಳ್ತಾಳೆ, ನೀನ್ ಇದನ್ನ ತಿನ್ಬೇಕಾ? ಆಗ ಸೀಕಿ ಹೇಳ್ತಾನೆ, ಹೌದು ಅಂತ. ಆಗ ಲೂಷಿನ್ ಆ ಪರ್ಸನ್ ಕಿವಿಲಿ ಏನನ್ನೋ ಹೇಳಿ ಸೀಕಿಗೆ ಹೇಳ್ತಾಳೆ, ನಿಂಗೆ ಎಷ್ಟು ದೊಡ್ಡ ಕ್ಯಾಂಡಿನ ಮಾಡ್ಕೋಬೇಕು ಅನ್ಸುತ್ತೋ ಅಷ್ಟು ದೊಡ್ಡ ಕ್ಯಾಂಡಿನ ಮಾಡ್ಕೋ. ಅವಳ ಮಾತು ಕೇಳಿ ಸೀಕಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜಿನಾನ್ ಫ್ರೀ ಡಿನ್ನರ್ ನ ಎಂಜಾಯ್ ಮಾಡ್ತಿರ್ತಾರೆ. ಜಿನಾನ್ ಡ್ರಿಂಕ್ಸ್ ಮಾಡ್ತಾ ಹೇಳ್ತಾಳೆ, ನಾನು ಎಷ್ಟು ಬೇಕಾದ್ರೂ ಡ್ರಿಂಕ್ಸ್ ಮಾಡ್ಬೋದು, ನನ್ಗೆ ಸ್ವಲ್ಪ ಕೂಡ ಟೆನ್ಷನ್ ಇಲ್ಲ. ಯಾಕಂದ್ರೆ ನನ್ನನ್ನ ನಿಭಾಯಿಸೋದಿಕ್ಕೆ ನೀವಿದ್ದೀರಲ್ಲ, ನನ್ನನ್ನ ಕೇರ್ಫುಲ್ ಆಗಿ ನೋಡ್ಕೋತೀರಾ ಅಂತ ಹೇಳ್ತಾ ಪ್ರೊಫೆಸರ್ ನ ಕೇಳ್ತಾಳೆ. ಶೂ ನನ್ನ ಹತ್ರ ಹೇಳಿದ್ಲು, ಸ್ವಲ್ಪ ದಿವಸದಿಂದ ನೀವು ಟೆನ್ಷನ್ ನಲ್ಲಿ ಇದ್ದೀರಾ ಅಂತ. ನೀವು ಯೋಚನೆ ಮಾಡ್ತಿರೋ ಪರ್ಸನ್ ನಿಮ್ಮನ್ನ ಬಿಟ್ಟೋಗಿದ್ದಾರಾ? ಆ ಪರ್ಸನ್ ಯಾರು ಅಂತ ನನ್ನ ಹತ್ರ ಹೇಳ್ಬಹುದಾ ಅಂತ ಕೇಳ್ತಾಳೆ. ಆದ್ರೆ ಪ್ರೊಫೆಸರ್ ಅವಳ ಮಾತಿಗೆ ಯಾವುದೇ ಉತ್ತರ ಕೂಡ ಕೊಡೋದಿಲ್ಲ. ಅಷ್ಟರಲ್ಲಿ ಫೈರ್ ಬಾಕ್ಸ್ ಕೂಡ ಶುರುವಾಗುತ್ತೆ. ಮತ್ತೊಂದ್ ಕಡೆ ಸೀಕಿ ಲೂಷಿನ್ ನೋಡ್ತೀವಿ. ಕಾಟನ್ ಕ್ಯಾಂಡಿನ ತಗೊಂಡು ಫೈರ್ ಬಾಕ್ಸ್ ನೋಡೋದಿಕ್ಕೆ ಅಂತ ಅವರು ಕೂಡ ಬರ್ತಿರ್ತಾರೆ. ಲೂಷಿನ್ ಕುಂಟ್ಕೊಂಡು ನಡೆಯೋದನ್ನ ಸೀಕಿ ನೋಡಿ ಅವಳನ್ನ ಬೆನ್ ಮೇಲೆ ಕೂರಿಸ್ಕೋತಾನೆ. ಅವರಿಬ್ರು ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ. ಫೈರ್ ಬಾಕ್ಸ್ ನೋಡೋದಿಕ್ಕೆ ಹೋಗ್ತಾರೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜಾಯಿಂಟ್ ವೀಲ್ ಹತ್ರ ಕರ್ಕೊಂಡ್ ಬರ್ತಾರೆ ಅವಳನ್ನ ಅದ್ರಲ್ಲಿ ಕೂರ್ಸೋದಿಕ್ಕೆ. ಅಲ್ಲಿಂದ ಫೈರ್ ಬಾಕ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಗ ಜಿನಾ ನನ್ಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಕ್ರ್ಯಾಪ್ಸ್ ತಿಂದಿದ್ಯಾ, ಡ್ರಿಂಕ್ಸ್ ಮಾಡಿದ್ಯಾ, ಐಸ್ ಕ್ರೀಮ್ ಬೇಡ ಅಂತ ಹೇಳ್ತಾರೆ. ಆದ್ರೆ ಜಿನಾನ್ ಅವ್ರ ಮಾತನ್ನ ಕೇಳೋದಿಲ್ಲ. ಆಗ ಪ್ರೊಫೆಸರ್ ಜಿನಾನ್ಗೆ ಐಸ್ ಕ್ರೀಮ್ ನ ಕೊಡಿಸ್ತಾರೆ. ಜಾಯಿಂಟ್ ವೀಲ್ ನಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ನ ತಿಂತ ಪ್ರೊಫೆಸರ್ ಭುಜದ ಮೇಲೆ ಮಲ್ಕೊಂಡು ನಿಮ್ ಮನ್ಸಲ್ಲಿರೋ ಪರ್ಸನ್ ನ ನೀವು ತುಂಬಾ ಮಿಸ್ ಮಾಡ್ಕೋತಿದ್ದೀರಾ. ಆಗ ಪ್ರೊಫೆಸರ್ ಹೇಳ್ತಾರೆ, ಹೌದು ಅಂತ. ಜಿನಾನ್ಗೆ ಅನ್ಸುತ್ತೆ ಅದು ಹುಡುಗಿ ಅಂತ. ಆಗ ಪ್ರೊಫೆಸರ್ ಹೇಳ್ತಾರೆ, ನಿನ್ಗೆ ಹೇಳಿದ್ಯಾರು ಅದು ಹುಡುಗಿ ಅಂತ ಹೇಳ್ತಾರೆ. ಜಿನಾನ್ಗೆ ಪ್ರೊಫೆಸರ್ ಮಾತು ಕೇಳಿ ಮತ್ತಷ್ಟು ಭಯ ಶುರುವಾಗುತ್ತೆ. ಅದು
ಅದು ಹುಡ್ಗ ಅಲ್ವಾ ಹುಡ್ಗಿನ, ನೀವಿಬ್ರು ನನ್ನಿಂದೆ ಇನ್ನು ಏನೇನ್ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಆಗ ಪ್ರೊಫೆಸರ್ ಅವಳಿಗಿರೋ ಅನುಮಾನನ ದೂರ ಮಾಡೋದಿಕ್ಕೆ, ಆ ಹುಡ್ಗ ಬೇರೆ ಯಾರು ಅಲ್ಲ ನನ್ ತಮ್ಮ, ತುಂಬಾ ವರ್ಷದಿಂದ ಮನೆ ಬಿಟ್ಟು ಹೊರಟೋಗಿದ್ದ. ತಮ್ಮನು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡೆ, ಈಗ್ಲೂ ಕೂಡ ನನಗೆ ಫೀಲ್ ಆಗ್ತಿದೆ. ನಮ್ಮಿಬ್ರು ಸಂಬಂಧ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ, ಆದ್ರೆ ಫಾಸ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ತುಂಬಾನೇ ಫೀಲ್ ಆಗುತ್ತೆ. ಆಗ ಜಿನಾನ್ ಹೇಳ್ತಾಳೆ, ನಿಮ್ ಪಾಸ್ಟ್ ಬಗ್ಗೆ ನಾನು ಕೂಡ ತಿಳ್ಕೊಬೇಕು ಅನ್ಕೊಂಡಿದೀನಿ. ಆಗ ಪ್ರೊಫೆಸರ್ ಹೇಳ್ತಾರೆ, ಇದ್ರ ಬಗ್ಗೆ ನಾನು ಇನ್ನೊಂದ್ ದಿವಸ ಹೇಳ್ತೀನಿ. ಮತ್ತೊಂದ್ ಕಡೆ ಸೀಕಿ ಲೂಶಿನ್ ನೋಡ್ತೀವಿ, ಜಾಯಿಂಟ್ ವೀಲ್ ಹತ್ರ ಬಂದಿರ್ತಾರೆ. ಲೂಶಿನ್ ಕೆಳಗಡೆ ಇಳಿಯೋದಿಕ್ಕೆ ಹೇಳ್ತಾನೆ, ಆದ್ರೆ ಅವಳು ಇಳಿಯೋದಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ಲೂಶಿನ್ ನೋಡ್ತೀವಿ, ಪ್ರೊಫೆಸರ್ಗೆ ಹೇಳ್ತಾಳೆ, ಹೊರಗಡೆ ಫೈರ್ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆಗ ಪ್ರೊಫೆಸರ್ ಅವಳಿಗೆ ಕೆಮಿಸ್ಟ್ರಿ ಬಗ್ಗೆ ಹೇಳೋದಿಕ್ ಹೋಗ್ತಾರೆ. ಆಗ ಅವಳು, ಸಾಕು ನಿಲ್ಸಿ, ನನ್ಗಿದನ್ನ ಕೇಳೋದಿಕ್ಕಾಗಲ್ಲ. ಆಗ ಪ್ರೊಫೆಸರ್ ಹೇಳ್ತಾರೆ, ಸರಿ ಆಗಿದ್ರೆ ನೀನು ಏನ್ ಕೇಳ್ಬೇಕು ಅನ್ಕೊಂಡಿದ್ಯಾ. ಆಗ ಜಿನಾನ್ ಹೇಳ್ತಾರೆ, ಪರವಾಗಿಲ್ಲ ಬಿಡಿ, ನಾನು ಕೇಳ್ಬೇಕು ಅನ್ಕೊಂಡಿರೋದನ್ನ ನೀವು ಹೇಳೋದಿಲ್ಲ. ಆಗ ಪ್ರೊಫೆಸರ್ ಜಿನಾನ್ ಐ ಲೈಕ್ ಯು ಅಂತ ಹೇಳಿ ಅವಳಿಗೆ ಕಿಸ್ ಮಾಡ್ತಾರೆ. ಇದನ್ನ ಕೆಳಗಡೆ ನಿಂತಿದ್ದ ಸೀಕಿ ನೋಡಿ ತುಂಬಾನೇ ಅಪ್ಸೆಟ್ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.